ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಸದೀಪ್ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಸ್ವಾಗತ ನಮ್ಮ ವೇದಾಂತ್ ಶ್ರೀ ರಾಜೀವ್ ದೀಕ್ಷಿತ್ ಚಾನಲ್ಗೆ. ಸೊ ಆರೋಗ್ಯದ ಪಯಣದಲ್ಲಿ ಇವತ್ತಿನ ಒಂದು ಹೊಸ ಹೆಜ್ಜೆ ಸ್ನೇಹಿತರೆ. ಇವತ್ತಿನ ಒಂದು ವಿಷಯ ಏನಂತ ಹೇಳಿದರೆ ಎಲ್ಲರಿಗೂ ಇಷ್ಟವಾಗತಕ್ಕಂಥದ್ದು. ಇದು ನ್ಯಾಚುರಲ್ ಸ್ಯಾನಿಟೈಸರ್. ಸೊ ನಾವು ಇವಾಗ ಕೆಮಿಕಲ್ ಸ್ಯಾನಿಟೈಸರ್ ಉಪಯೋಗಿಸಿ ನಮ್ಮ ಕೈಗಳಿಗೆಲ್ಲ ಬೊಬ್ಬೆ ಬರ್ಸ್ಕೊಂಡ್ಬಿಟ್ಟಿದ್ದೀವಿ. ಸೊ ಇದು ನ್ಯಾಚುರಲ್ ಸ್ಯಾನಿಟೈಸರ್ಸ್ ಬಗ್ಗೆ ನಾನು ನಿಮಗೆ ಒಂಚೂರು ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಮೊದಲನೇ ನ್ಯಾಚುರಲ್ ಸ್ಯಾನಿಟೈಸರ್ ಅಂತ ಹೇಳಿದರೆ ಸೂರ್ಯನ ಕಿರಣಗಳು ಸ್ನೇಹಿತರೆ. ಈ ಸೂರ್ಯನ ಕಿರಣಗಳಿಂದ ನಮ್ಮ ದೇಹಕ್ಕೆ ಬೇಕಾದಂಥ ವಿಟಮಿನ್ ಡಿನೂ ಸಿಕ್ಕುತ್ತೆ. ಅದಷ್ಟೇ ಅಲ್ಲದೆ ನ್ಯಾಚುರಲ್ ಆಗಿ ಸಿಕ್ಕಂಥ ಅಥವಾ ಪ್ರಾಕೃತಿಕವಾಗಿ ಸಿಕ್ಕಂಥ ಒಂದು ಸ್ಯಾನಿಟೈಸರು ಹೌದು. ಇದು ಸೂರ್ಯನ ಕಿರಣಗಳು ಏನು ಮಾಡುತ್ತೆ ಅಂತ ಹೇಳಿದರೆ ಯಾವುದೇ ಒಂದು ವೈರಸ್ಸು, ಯಾವುದೇ ಒಂದು ಬ್ಯಾಕ್ಟೀರಿಯಾನ ಪೂರ್ತಿಯಾಗಿ ನಾಶ ಮಾಡುವಂಥ ಒಂದು ಶಕ್ತಿ ಈ ಸೂರ್ಯನ ಕಿರಣಗಳಲ್ಲಿ ಇರುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ನೀವು ಯಾವುದೇ ಒಂದು ವಸ್ತುನ ಸ್ಟೆರಲೈಸೇಷನ್ ಮಾಡಬೇಕು ಅಥವಾ ಯಾವುದೇ ಒಂದು ವಸ್ತುನ ಕೀಟಾಣುಗಳಿಂದ ಮುಕ್ತ ಮಾಡಬೇಕು ಅಂತ ಹೇಳಿದರೆ ಸೂರ್ಯನ ಬೆಳಕಿಗೆ 10 ರಿಂದ 15 ನಿಮಿಷ ಇಟ್ಬಿಟ್ರೆ ಪೂರ್ತಿಯಾಗಿ ಅದು ಸ್ಯಾನಿಟೈಸ್ ಆಗಿಬಿಡುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಇದು ನ್ಯಾಚುರಲ್ ಸ್ಯಾನಿಟೈಸರ್ ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೆ ಸ್ನೇಹಿತರೆ. ಎರಡನೇದ್ದು ಮುಖ್ಯವಾಗಿ ಶುದ್ಧವಾದ ನೀರು. ಶುದ್ಧವಾದ ನೀರು ನ್ಯಾಚುರಲ್ ಸ್ಯಾನಿಟೈಸರ್ ಸ್ನೇಹಿತರೆ. ಯಾವುದೇ ಒಂದು ದ್ರವ ಪದಾರ್ಥ ಶುದ್ಧವಾಗಿತ್ತು ಅಂದರೆ ಅದು ನಮಗೆ ಉಪಯುಕ್ತವಾಗುತ್ತೆ. ಸೊ ಅದರಲ್ಲಿ ನೀರು ಮಾತ್ರ ತುಂಬ ಉಪಯುಕ್ತ, ನಿಮಗೆ ಗೊತ್ತಿರೋ ಹಾಗೆ. ಸೊ ಈ ನೀರು ನ್ಯಾಚುರಲ್ ಸ್ಯಾನಿಟೈಸರ್ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ನೀರು ಕ್ಷಾರೀಯನೂ ಅಲ್ಲ ಅಥವಾ ಆಮ್ಲನೂ ಅಲ್ಲ. ಸೊ ಇದರ ಮಧ್ಯದಲ್ಲಿರ್ತಕ್ಕಂಥ ಒಂದು ಪದಾರ್ಥ. ಹೀಗಾಗಿ ಇದು ಕೊಳೆಯನ್ನು ಪೂರ್ತಿಯಾಗಿ ನಿರ್ಮೂಲನೆ ಮಾಡೋಂಥ ಒಂದು ಶಕ್ತಿ ನೀರಲ್ಲಿರುತ್ತೆ ಸ್ನೇಹಿತರೆ. ಹೀಗಾಗಿ ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳ ಮೇಲೆ ಪ್ರಭಾವ ಮಾಡಿ ಪೂರ್ತಿಯಾಗಿ ಅದನ್ನ ಹೊರದೂಕುವಂಥ ಒಂದು ಶಕ್ತಿ ನೀರಲ್ಲಿದೆ, ಶುದ್ಧ ನೀರಲ್ಲಿ ಇರುತ್ತೆ ಸ್ನೇಹಿತರೆ. ಸೊ ಇದು ಎರಡನೇ ಒಂದು ನ್ಯಾಚುರಲ್ ಸ್ಯಾನಿಟೈಸರ್ ಆಯಿತು ಅಂತ ಹೇಳಿದರೆ, ಮೂರನೇ ನ್ಯಾಚುರಲ್ ಸ್ಯಾನಿಟೈಸರ್ ನಿಂಬೆ ರಸ. ಸೊ ಈ ನಿಂಬೆ ರಸ ನಿಮ್ಗೆ ಗೊತ್ತಿರಬಹುದು. ಇದು ನಾವೇನಾದ್ರು ಸೇವಿಸಿದ್ವಿ ಅಂತ ಹೇಳಿದರೆ ವಿಟಮಿನ್ ಸಿ ಇದರಿಂದ ದೊರಕಿ ನಮ್ಮ ಇಮ್ಯುನಿಟಿ ಸಿಸ್ಟಮ್ ಅಥವಾ ನಮ್ಮ ರೋಗ ಪ್ರತಿರೋಧಕ ಶಕ್ತಿಯನ್ನು ಪೂರ್ತಿಯಾಗಿ ಹೆಚ್ಚಿಸ್ತಕ್ಕಂಥ ಒಂದು ಶಕ್ತಿ ಈ ನಿಂಬೆ ರಸಕ್ಕಿದೆ. ಅದರ ಹಾಗೆ ನಿಂಬೆ ರಸವನ್ನು ನಮ್ಮ ಕೈಯಲ್ಲಿ ಏನಾದ್ರು ಹಾಕ್ಕೊಂಡ್ವಿ ಅಂತ ಹೇಳಿದರೆ ನಮ್ಮ ಕೈಯಲ್ಲಿರ್ತಕ್ಕಂಥ ಯಾವುದೇ ಒಂದು ಬ್ಯಾಕ್ಟೀರಿಯಾ, ವೈರಸ್ಸು ಎಲ್ಲರನ್ನೂ ನಾಶ ಮಾಡುವಂಥ ಒಂದು ಶಕ್ತಿ ಈ ನಿಂಬೆ ರಸಕ್ಕಿದೆ ಸ್ನೇಹಿತರೆ. ಸೊ ನಿಂಬೆ ರಸ ಆದಮೇಲೆ ಹುಣಸೆ ರಸ. ಈ ಹುಣಸೆ ರಸಕ್ಕೂ ತುಂಬ ಶಕ್ತಿಯುತವಾದ ಒಂದು ಶಕ್ತಿ ಇದೆ. ಈ ಹುಣಸೆ ರಸಕ್ಕೆ ಒಂದು ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳನ್ನು ಕೊಲ್ಲುವಂಥ ಶಕ್ತಿ ಇದೆ ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ, ಯಾವುದೇ ಒಂದು ಕ್ಷಾರೀಯ ಆಯಿತು, ಯಾವುದೇ ಒಂದು ಆಮ್ಲ ಆಯಿತು, ಪ್ರಾಕೃತಿಕ ದತ್ತವಾಗಿತ್ತು ಅಂತ ಹೇಳಿದರೆ ಅದು ಸ್ಯಾನಿಟೈಸರ್ ಕೆಲಸನೇ ಮಾಡುತ್ತೆ. ಸೊ ಹೀಗಾಗಿ ನಿಂಬೆ ರಸ ಮತ್ತು ಹುಣಸೆ ರಸ ಇವೆರಡೂ ಯಾವುದೇ ಒಂದು ಬ್ಯಾಕ್ಟೀರಿಯಾನ, ಯಾವುದೇ ಒಂದು ವೈರಸ್ನ ಪೂರ್ತಿಯಾಗಿ ನಾಶ ಮಾಡುವಂಥ ಶಕ್ತಿ ಈ ರಸಗಳಿದೆ ಸ್ನೇಹಿತರೆ. ಮುಂದೆ ಹೋಗ್ತಾ ಇನ್ನೂ ಒಂದು ಮುಖ್ಯವಾದ ನಮ್ಮ ನಿತ್ಯದ ಬಳಕೆಯಲ್ಲಿ ಉಪಯೋಗಿಸ್ತಕ್ಕಂಥ ಒಂದು ಪದಾರ್ಥ ಅಂತ ಹೇಳಿದರೆ ಉಪ್ಪು. ಈ ಉಪ್ಪಿನ ನೀರು ಅಥವಾ ಉಪ್ಪನ್ನು ನಾವೇನಾದ್ರು ಉಪಯೋಗಿಸಿದ್ವಿ ಅಂತ ಹೇಳಿದರೆ ಸೊ ಇದು ಒಂಥರ ನ್ಯಾಚುರಲ್ ಸ್ಯಾನಿಟೈಸರ್ ಸ್ನೇಹಿತರೆ. ಈ ಉಪ್ಪಿಗೂ ಈ ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳನ್ನು ಸಾಯಿಸುವಂಥ ಶಕ್ತಿ ತುಂಬ ಇದೆ. ಹೀಗಾಗಿ ಉಪ್ಪನ್ನು ನಾನು ನ್ಯಾಚುರಲ್ ಸ್ಯಾನಿಟೈಸರ್ಸ್ ಒಂದು ಗುಂಪಿನಲ್ಲಿ ಇಟ್ಟಿದ್ದೀನಿ ಸ್ನೇಹಿತರೆ. ಇದಿಷ್ಟು ಅಲ್ಲದೆ ಇನ್ನೂ ಒಂದು ಬಹಳ ಮುಖ್ಯವಾದ ಒಂದು ನ್ಯಾಚುರಲ್ ಸ್ಯಾನಿಟೈಸರ್ ಇದೆ. ಏನಪ್ಪ ಅಂತ ಹೇಳಿದರೆ ಜೇಡರ ಮಣ್ಣು. ಈ ಜೇಡರ ಮಣ್ಣು ಕಪ್ಪಗಿರುತ್ತೆ. ಈ ಮಣ್ಣು ನಮ್ಮ ವೈರಸ್ಗಳು ಮತ್ತು ಬ್ಯಾಕ್ಟೀರಿಯಾಗಳನ್ನು ಪೂರ್ತಿಯಾಗಿ ನಾಶ ಮಾಡಿ ನ್ಯೂಟ್ರಲೈಸ್ ಮಾಡುವಂಥ ಶಕ್ತಿ ಈ ಜೇಡರ ಮಣ್ಣಿಗಿರುತ್ತೆ ಸ್ನೇಹಿತರೆ. ಸೊ ಇದು 6 ಮುಖ್ಯವಾದ ನ್ಯಾಚುರಲ್ ಸ್ಯಾನಿಟೈಸರ್ಸ್, ಪ್ರಾಕೃತಿಕ ದತ್ತವಾಗಿ ಸಿಗ್ತಕ್ಕಂಥ ಒಂದು ಸ್ಯಾನಿಟೈಸರ್. ಇವಾಗೇನಾದ್ರು ನೀವು ಅದೇನು ಕೆಮಿಕಲ್ ಯುಕ್ತ ಸ್ಯಾನಿಟೈಸರ್ ಹಾಕಿ ಕೈಗೇನಾದ್ರು ಬೊಬ್ಬೆ ಬರ್ಸಿದ್ರಿ ಅಂತ ಹೇಳಿದರೆ ಅದನ್ನೆಲ್ಲ ಬಿಟ್ಬಿಟ್ಟು ಈ ಪ್ರಾಕೃತಿಕವಾದ ಸ್ಯಾನಿಟೈಸರ್ಗಳನ್ನು ಉಪಯೋಗಿಸಿ ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಆಮೇಲೆ ಇನ್ನೂ ಒಂದು ಮುಖ್ಯವಾದ ಸ್ಯಾನಿಟೈಸರ್ ಇದೆ. ಏನಪ್ಪ ಅಂತ ಹೇಳಿದರೆ ಈ ಕೊಬ್ಬರಿ ಎಣ್ಣೆ. ಈ ಕೊಬ್ಬರಿ ಎಣ್ಣೆಗೆ ಉತ್ತಮವಾದ ಒಂದು ಶಕ್ತಿ ಇದೆ, ಒಂದು ಅದ್ಭುತವಾದ ಶಕ್ತಿ ಇದೆ ಈ ಕೊಬ್ಬರಿ ಎಣ್ಣೆಗೆ. ಕೊಬ್ಬರಿ ಎಣ್ಣೆ ಈ ಕಡೆಗೆ ಆಮ್ಲನೂ ಅಲ್ಲ ಅಥವಾ ಕ್ಷಾರೀಯನೂ ಅಲ್ಲ, ಆದರೆ ಅದಕ್ಕೆ ಒಂದು ಅದ್ಭುತವಾದ ಶಕ್ತಿ ಏನಿದೆ ಅಂತ ಹೇಳಿದರೆ, ನಮ್ಮ ದೇಹದಲ್ಲಿ ಯಾವುದೇ ಒಂದು ಬ್ಯಾಕ್ಟೀರಿಯಾ, ಯಾವುದೇ ಒಂದು ವೈರಸ್ಸು ಒಳಗೆ ಹೋಗದ ಹಾಗೆ ನೋಡಿಕೊಳ್ಳುವ ಒಂದು ಶಕ್ತಿ ಈ ಕೊಬ್ಬರಿ ಎಣ್ಣೆಗೆ ಇದೆ ಸ್ನೇಹಿತರೆ. ಸೊ ಇದಿಷ್ಟು ಈ ನ್ಯಾಚುರಲ್ ಸ್ಯಾನಿಟೈಸರ್ಸ್ನ ಒಂದು ವಿಷಯ.
ನಾನು ಇವತ್ತು ಈ ನ್ಯಾಚುರಲ್ ಸ್ಯಾನಿಟೈಸರ್ಸ್ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಇದೇನಾದ್ರು ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದರೆ ನಿಮ್ಮ ಸ್ನೇಹಿತರಿಗೆ, ಬಂಧು ಬಾಂಧವರಿಗೆ ಮತ್ತು ನಿಮ್ಮ ಪ್ರೀತಿ ಪಾತ್ರರಿಗೆ ಕಳಿಸಿ ಅಂತ ಕೇಳ್ತಾ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ, ಕಾಮೆಂಟ್ಸ್ ಏನಾದ್ರು ಇದ್ದರೆ ಹಾಕಿ. ಈ ಥರದ ಒಂದು ಸಣ್ಣ ಪ್ರಯತ್ನ ನಮ್ಮ ರಾಜು ದೀಕ್ಷಿತ್ ಚಾನಲ್, ವೇದಾಂತ್ ಶ್ರೀ ರಾಜು ದೀಕ್ಷಿತ್ ಚಾನಲಿಂದ ಮಾಡ್ತಾಯಿದ್ದೀವಿ. ಆರೋಗ್ಯದ ಪಯಣವನ್ನು ನಮ್ಮ ಜೊತೆಗೆ ಮಾಡಿ ಅಂತ ಕೇಳ್ತಾ ಈ ಎರಡು ಮಾತುಗಳನ್ನ ಮುಗಿಸ್ತೀನಿ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.